ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪದ ವಿಚಾರವಾಗಿ ಬಿಜೆಪಿ ನಾಯಕ ಎಂಎಲ್ಸಿ ಸಿಟಿ ರವಿಗೆ ಬೇಲ ಅಥವಾ ಜೈಲ? ಸಿಟಿ ರವಿ ಕೇಸ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಶಿಫ್ಟ್ ಮಾಡಲಾಗಿದೆ. ಸಿಟಿ ರವಿ ಅವರಿಗೆ ಜೈಲ್ ಸಿಗುತ್ತಾ, ಬೇಲ್ ಸಿಗುತ್ತಾ? ಎಸ್, ಪ್ರಮುಖವಾಗಿ ಬೆಂಗಳೂರಿಗೆ ಸಿಟಿ ರವಿಯನ್ನ ಕರೆತರ್ತಾ ಇದ್ದಾರೆ ಪೊಲೀಸರು. ಮೂವರು ಸಿಪಿಐಗಳ ಬಂದೋಬಸ್ತ್ನಲ್ಲಿ ಬೆಂಗಳೂರಿನತ್ತ ಸಿಟಿ ರವಿ ಅವರು, ಬೆಂಗಳೂರಿಗೆ ಸಿಟಿ ರವಿ ಅವರನ್ನ ಪೊಲೀಸರು ಕರೆತರ್ತಾ ಇದ್ದಾರೆ. ಈಗ ಕಾಕಿ ಸರ್ಪಗಾವಲಿನಲ್ಲಿ ಸಿಟಿ ರವಿ ಅವರು, ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರನ್ನ ಬಹಳ ಬಂದೋಬಸ್ತ್ನಲ್ಲಿ ಕರೆತರಲಾಗ್ತಾ ಇದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಈಗಾಗಲೇ ಸಿಟಿ ರವಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇತ್ತು. ಈಗ ಸಿಟಿ ರವಿ ಅವರನ್ನ ಪೊಲೀಸರು ಕರೆತರ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ಇನ್ನೇನು ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು. ಬಿಗಿ ಬಂದೋಬಸ್ತ್ನಲ್ಲಿ ಬರ್ತಾ ಇದ್ದಾರೆ. ಓರ್ವ ಮಹಿಳೆಯ ಬಗ್ಗೆ ಅವಾಚ್ಯ, ಅಸಭ್ಯ, ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗಿ ಭದ್ರತೆಯಲ್ಲಿ ಸಿಟಿ ರವಿ ಅವರನ್ನ ಕರೆತರಲಾಗ್ತಾ ಇರುವಂತದ್ದು. ಯಾವುದೇ ಅಹಿತಕರ ಘಟನೆ ನಡೀಬಾರದು, ಬೆಂಬಲಿಗರಿಂದ ಯಾವುದಾದ್ರೂ ರೀತಿಯಲ್ಲಿ ಹಲ್ಲೆಗಳಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ನ ಸರ್ಪಗಾವಲಿನಲ್ಲಿ ಸಿಟಿ ರವಿ ಅವರನ್ನ ಕರೆತರ್ತಾ ಇರುವಂತದ್ದು. ಬೆಂಗಳೂರಿನತ್ತ ಸಾಲು ಸಾಲು ಕಾರ್ಗಳನ್ನ ಗಮನಿಸ್ತಾ ಇರಬಹುದು ನೀವು. ಈಗಾಗಲೇ ಪೊಲೀಸ್ ಬೆಂಗಾವಲು ಪಡೆ, ಅದರ ಜೊತೆಗೆ ಸಿಪಿಐ, ಮೂವರು ಸಿಪಿಐಗಳ ನೇತೃತ್ವದಲ್ಲಿ ಸರ್ಪಗಾವಲಿನಲ್ಲಿ ಈಗ ಸಿಟಿ ರವಿ ಅವರು ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ. ಒಂದು ಸಿಟಿ ರವಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಸದ್ಯಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಟಿ ರವಿ ಅವರಿಗೆ ಜೈಲ, ಬೇಲ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಪ್ರಶ್ನಾರ್ಥಕವಾಗಿದೆ. ಸಿಟಿ ರವಿ ಅವರು ಒಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನ ಕೇಳಿದ್ದಾರೆ. ಆದ್ರೆ ಪ್ರಮುಖವಾಗಿ ಸಿಟಿ ರವಿ ಅವರನ್ನ ಗಮನಿಸಿದ್ರೆ ಅವರ ಬೆಂಬಲಿಗರು ಹಲ್ಲೆಯನ್ನ ನಡೆಸಿದ್ದಾರೆ ಅಂತ. ಆದ್ರೆ ಈಗ ಅವರನ್ನ ಇನ್ನೇನು ಕೆಲ ಕ್ಷಣಗಳಲ್ಲಿ ಬೆಂಗಳೂರು ತಲುಪಲಿದ್ದಾರೆ. ಕೆಲ ಕ್ಷಣದಲ್ಲಿ ಬೆಂಗಳೂರನ್ನ ತಲುಪಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅವರನ್ನ ವರ್ಗಾವಣೆ ಮಾಡಲಾಗುತ್ತೆ. ಸೊ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಸಿಟಿ ರವಿ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿನ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ, ಪೊಲೀಸ್ ಕಸ್ಟಡಿ, ಯಾಕಂದ್ರೆ ವಿಚಾರಣೆಯನ್ನ ನಡೆಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಕೂಡ ಕಸ್ಟಡಿಗೆ ಕೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಮಹಿಳೆಯ ಬಗ್ಗೆ ಅವಾಚ್ಯ ಶಬ್ದಗಳನ್ನ ನೆನೆಸಿದ್ದಾರೆ, ಮಹಿಳೆಗೆ ಅವಮಾನವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಬಹುದಾ? ಯಾಕಂದ್ರೆ ಒಂದು ಸಾಬೀತಾಗಬೇಕಾಗಿದೆ, ನಿಜವಾಗ್ಲೂ ಕೂಡ ಸಿಟಿ ರವಿ ಅವರು ಆ ಪದವನ್ನ ಬಳಸಿದ್ರ ಅಂತ. ಬಳಸಿದ ತಕ್ಷಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಸೊ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಾಪ ನೆನ್ನೆ ಕಣ್ಣೀರನ್ನ ಹಾಕೊಂಡು ಹೋದ್ರು. ಒಬ್ಬ ಅಕ್ಕ, ತಂಗಿ, ತಾಯಿ ಜೊತೆ ನೀನ್ ಇದ್ದಿದ್ರೆ ಇಂಥ ಮಾತಾಡ್ತಿರ್ಲಿಲ್ಲ ಅಂತ. ಸೊ ಪ್ರಮುಖವಾಗಿ ಧಾರವಾಡ ಬೈಪಾಸ್ ತಲುಪಿದ್ದಾರೆ ಸಿಟಿ ರವಿ ಕಾರು ಸದ್ಯದ ಮಟ್ಟಿಗೆ. ಈಗ ಎಸ್, ಒಂದು ಕಡೆ ನೋಡಿ, ಬಿಜೆಪಿ ಪಕ್ಷ ಬಹಳ ಶಿಸ್ತಿನ ಪಕ್ಷ. ಪ್ರತಿ ಬಾರಿ ಕೂಡ ಸಂಘಟನೆ ಶಿಸ್ತಿಗೆ ಹೆಸರುವಾಸಿಯಾದಂತಹ ಪಕ್ಷ ಬಿಜೆಪಿ. ಮಹಿಳೆಯರ ಬಗ್ಗೆ ಅಗೌರವ ತೋರ್ತಾ ಇದೆ ಎನ್ನುವ ಮುಖಾಂತರವಾಗಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಒಂದು ಸಿಟಿ ರವಿ ಅವರು ಬಳಸಿದಂತಹ ಪದ ಓರ್ವ ಸಚಿವೆಗೆ, ಓರ್ವ ಮಹಿಳೆಗೆ ಅವಮಾನ ಮಾಡದಂತಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಸಿಟಿ ರವಿ ಅವರ ವಿಚಾರವಾಗಿ ಏನ ಆದೇಶ ಹೊರಬೀಳುತ್ತೋ ಗೊತ್ತಿಲ್ಲ. ಆದರೆ ಮಹಿಳಾ ಆಯೋಗದಿಂದಲೂ ಕೂಡ ಈಗ ಅವರ ಬೆಂಬಲಿಗರು ದೂರನ್ನ ಕೊಟ್ಟಿದ್ದಾರೆ ಮಹಿಳಾ ಆಯೋಗಕ್ಕೆ, ನಾಗಲಕ್ಷ್ಮಿ ಚೌಧರಿ ಅವರು. ಸೊ ಪ್ರಮುಖವಾಗಿ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ನೊಂದು, ಬಿಜೆಪಿ ನಾಯಕರು ಸಾಥ್ ಕೊಡ್ತಾ ಇದ್ದಾರೆ ನೋಡಿ. ಓರ್ವ ಮಹಿಳೆಗೆ ಆ ರೀತಿಯ ಪದವನ್ನ ಬಳಸಿದ್ದಾರೆ, ಅಂತವರಿಗೆ ಸಾಥ್ ಬೇರೆ. ಸಿಟಿ ರವಿ ಅವರು ಬಳಸಿದಂತ ಪದ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಚರ್ಚೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಹಿಂದುತ್ವ, ರಾಮನಾಮ ಜಪಿಸುವಂತಹ ಬಾಯಲ್ಲಿ ಮಹಿಳೆಯ ಬಗ್ಗೆ ಅವಹೇಳನಕಾರಿ, ಅಶ್ಲೀಲವಾದಂತಹ ಪದ ಬಂದಿದೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಂಧನವನ್ನ ಖಂಡಿಸಿ. ಹಾಗಿದ್ರೆ ಓರ್ವ ಜನಪ್ರತಿನಿಧಿ, ಓರ್ವ ನಾಯಕ ಹೇಗ್ ಬೇಕಾದ್ರೂ ಕೂಡ ಹೆಣ್ಣಿನ ಬಗ್ಗೆ ಅಗೌರವ ತೋರ್ಬಹುದು, ಗೌರವವಿಲ್ಲದೆ ಅಶ್ಲೀಲ ಪದಗಳನ್ನ ಬಳಸಬಹುದು. ನಿಮ್ಮ ಪಕ್ಷದ ನಾಯಕ ಅಂತ ವಹಿಸ್ಕೊಳ್ಬಹುದು. ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ಕರೆದಿದ್ರೆ ಏನ್ ಮಾಡ್ತಾ ಇದ್ರಿ? ಹಾಗೆ ನೀವು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ನಮ್ಮ ಮನೆಯ ಹೆಣ್ಣು ಮಗಳಂತ ತಿಳ್ಕೋಬಹುದಲ್ವಾ ಬಿಜೆಪಿ ನಾಯಕರು? ಅಕಸ್ಮಾತ್ ಸಿಟಿ ರವಿ ಅವರು ಹೇಳಿದಂತ ಹೇಳಿಕೆ ನಿಜವಾಗಿದ್ರೆ ಬಿಜೆಪಿ ನಾಯಕರು ಇವತ್ತೇನ್ ಸಾಥ್ ಕೊಡ್ತಿದ್ದಾರೋ ನಿಜವಾಗ್ಲೂ ಕೂಡ ಅವರಿಗೆ ನೈತಿಕತೆ ಇರೋದಿಲ್ಲ.
ಸಿಟಿ ರವಿ ಅವರನ್ನ ಬಂಧಿಸಿದ್ದಾರೆ. ಸಿಟಿ ಅವರಿಗೆ ಒಂದು ಕಡೆ ಶಿಕ್ಷೆ ಕೊಡಿಸಬೇಕು ಅಂತ. ಆದ್ರೆ ಇಂತಹ ಸಂದರ್ಭದಲ್ಲಿ ಈಗ ರಾಜಕೀಯ ಬೇರೆ. ಬಿವೈ ವಿಜಯೇಂದ್ರ ಅವರು ಕೂಡ ಬೆಂಗಳೂರಿಗೆ ಪೊಲೀಸರ ಜೊತೆ ಬರ್ತಿದ್ದಾರೆ. ಆರ್ ಅಶೋಕ್, ಬಿವೈ ವಿಜಯೇಂದ್ರ ಅವರು ಕೂಡ ಧಾರವಾಡ ಬೈಪಾಸ್ ಅನ್ನ ತಲುಪಿದೆ ಸಿಟಿ ರವಿ ಅವರ ಕಾರು. ಸೊ ಇನ್ನೇನು ಕೆಲ ಗಂಟೆಗಳಷ್ಟೇ, ಕೆಲ ಗಂಟೆಗಳಲ್ಲಿ ಇನ್ನೇನು ಸಿಟಿ ರವಿ ಅವರು ಕೂಡ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಬರ್ತಾರೆ. ಸೊ ಅಲ್ಲಿ ಇದೇ ವಿಚಾರವಾಗಿ ವಾದ ಪ್ರತಿವಾದ ನಡೆಯುತ್ತೆ.